ಮಾಡಿ ನಾವು ಲೋನ್ ಕೊಡ್ತೀವಿ ಅಂತ ಹೇಳಿದ್ರು. ಗುಂಪು ಅಂದ್ರೆ ಒಂದು ಕಮಿಟಿ ಮಾಡಿ 5 ಜನ ಇಲ್ಲಾಂದ್ರೆ 6 ಜನ 7 ಜನ 10 ಜನ ಒಳಗಡೆ. ಕಮ್ಮಿ ಅಂದ್ರೆ ಎಷ್ಟು ಜನ ಇರಬೇಕು? ಕಮ್ಮಿ ಅಂದ್ರೆ 5 ಜನ ಬೇಕು. 5 ಜನಕ್ಕಿಂತ ಕಮ್ಮಿ ಒಪ್ಕೊಳ್ಳಲ್ಲ. 5 ಜನಕ್ಕೆ ಮೇಲೆ ಇರಬೇಕು. ಆದ್ಮೇಲೆ ಅದನ್ನ ಹಿಂಗ ಒಂದು ಗುಂಪು ಮಾಡ್ಬಿಟ್ಟು ಈಗ ಒಬ್ಬೊಬ್ಬರಿಗೆ 40,000 ಹಂಗೆ ಕೊಡ್ತಾರೆ. 5 ಜನ ಇದ್ರೆ ಒಬ್ಬೊಬ್ಬರಿಗೆ 40,000 ಒಬ್ಬರೊಬ್ಬರಕ್ಕೂ ಕೊಡ್ತಾರೆ. ಕೊಟ್ಟುಬಿಟ್ಟು ಇನ್ನು ತಿಂಗಳ ಕಟ್ಟಕ್ಕೆ ಹೇಳ್ತಾರೆ. ಅದು ಒಂದೊಂದು ಸಂಘದಲ್ಲಿ. ಮತ್ತೆ ಇನ್ನೊಂದು ಸಂಘದಲ್ಲಿ 15 ದಿನಕ್ಕೂ ಕಟ್ಟಕ್ಕೆ ಹೇಳ್ತಾರೆ. ಒಂದೊಂದು ಸಂಘದಲ್ಲಿ ವಾರನೇ ಕಟ್ಟಿಕೊಡ್ಬೇಕು. ಚೀಟಿ ಏನು ಕೊಡ್ತಾರಾ? ಕೊಡ್ತಾರೆ. ಎಷ್ಟು ಕಟ್ಟಿದ್ದೀರಿ, ಏನ್ ಕಟ್ಟಿದ್ದೀರಿ ಅದು ಡೀಟೇಲ್ ಎಲ್ಲ ಕೊಡ್ತಾ ಇರ್ತಾರ. ಯಾರು ಬಂದಿರಿ? ಯಾವ ಫೈನಾನ್ಸ್ ಕಂಪನಿ ಹೆಸರು ಯಾವ್ದು ಗೊತ್ತಿದೆ? ಧರ್ಮಸ್ಥಳ ಸಂಘ ಮೊದಲಿಂದ ಬರ್ತಾ ಇತ್ತು. 12 ಸಂಘ ಶ್ರೀ ಶಕ್ತಿ ಅವ್ರದ್ದು ಲೋಕಲ್ ಆಗಿ ಶ್ರೀ ಶಕ್ತಿ ಧರ್ಮಸ್ಥಳ ಅದು ನಾವು ಕೇಳ್ತಿದ್ದೋ. ಈಗ ಸಮಸ್ತ ಅಂತೇಳಿ ಒಂದು ಗ್ರಾಮೀಣ ಕೂಟ ಒಂದು, ಅವ್ರು ಮಿನಿಮಮ್ ಸಮಸ್ತಲ್ಲಿ 80,000 ಕೊಡ್ತಾರೆ. ಗ್ರಾಮೀಣ ಕೂಟದಲ್ಲಿ 50,000 ಕೊಡ್ತಾರೆ. ಆಮೇಲೆ ಸ್ಪಂದನಲ್ಲಿ 80,000 ಕೊಡ್ತಾರೆ. SKS ಅಲ್ಲಿ 40,000 ಕೊಡ್ತಾರೆ. BSS ಅಲ್ಲಿ 80,000 ಕೊಡ್ತಾರೆ. ESF ಬ್ಯಾಂಕ್ ಅದರಲ್ಲಿ 80,000. ಸತ್ಯಲ್ಲಿ 60 ಕೊಡ್ತಾರೆ, 60,000. ದ್ವಾರ ಬ್ಯಾಂಕಲ್ಲಿ 35 ಕೊಡ್ತಾರೆ, ಅದು ಕಡಿಮೆ ಇದೆ. ಎಸ್ ಬ್ಯಾಂಕಲ್ಲಿ 50,000 ಇದೆ. RBL ಬ್ಯಾಂಕಿನಲ್ಲಿ 40. ಅತೃಪ್ತಿ ಬ್ಯಾಂಕಲ್ಲಿ 50 ಕೊಡ್ತಾರೆ. ಆಶೀರ್ವಾದಲ್ಲಿ 50. ಗ್ರಾಮ ಶಕ್ತಿಲಿ 40,000 ಕೊಡ್ತಾರೆ. ಒಬ್ಬರೊಬ್ಬರಿಗೆ ಇದನ್ನ ನೀವು ಹೇಳ್ತಾ ಸಂಘ ಅದು ಸಂಘದಕ್ಕೆ 40,000 ಒಬ್ಬರಿಗೆ ಕೊಡೋದು ಇಷ್ಟು ಒಬ್ಬರಿಗೆ. ಮುತ್ತೂಟ್ ಅಂತೇಳಿ ಅದು 60,000 ಕೊಡ್ತಾರೆ ಒಬ್ಬರಿಗೆ. ಆಮೇಲೆ ಆಕ್ಸಿಸ್ ಬ್ಯಾಂಕ್, ಆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಕೊಡ್ತಾರೆ. ಮತ್ತೆ ಬೆಲ್ ಸ್ಟಾರ್, ಇಷ್ಟು ಇರೋದು. ನಮ್ಮ ಇಲ್ಲಿ ಬಹುತೇಕ ಇದರಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಏನಾಗಿದೆ ಅಂತೇಳಿ ಒಂದು ಯೂನಿಯನ್ ಆಗಿ ನಾವೇ ಒಂದು ಸಂಘ ಅಂತ ತಿಳ್ಕೊಳ್ಳಿ. ನಾನು ಬಂದು ಬ್ರೀಫ್ ಮಾಡ್ದಂಗೆ ನೋಡಿ ಇದನ್ನು ತಗೊಂಡ್ರೆ ಅಲ್ಲಿ ಆಗಿದ್ದಾರೆ ಈಗ ಆಗಿದ್ದಾರೆ ಅಂತ ಇವ್ರನ್ನ ಮುಗ್ಧ ಜನರ ತಲೆ ಕೆಡಿಸಿರೋದು. ಟೋಟಲ್ ಆಗಿ ಇವ್ರಿಗೇನು ಗೊತ್ತಿರಲ್ಲ. ಯಾಕಂದ್ರೆ ಕಷ್ಟಪಟ್ಟು ಇವ್ ನೋಡಿ ಈ ಮನೆ ಇವನು ಕಾಂದಪಿ ಗೀತ ಅಂತೇಳಿ ಅವಳ ತಲೆಗೆ ಹೆಚ್ಚು ಕಡಿಮೆ 7.5-8 ಲಕ್ಷ ಅಂತ ಹೆಂಗೆ ಬಂತಂತ ಕೇಳಿ. ಈಗ ನಾವು ಹೀಗೆ ತಗೊಳುವಾಗ ಅವಳ ಹೆಸರಲ್ಲಿ ನಾನು ತಗೋಬಿಟ್ಟೆ, ಇವ್ರ ಹೆಸರಲ್ಲಿ ತಗೋಬಿಟ್ಟೆ, ಇವ್ರ ಹೆಸರು ತಗೋಬಿಟ್ಟೆ, ಹಿಂಗೆ ತಗೊಂಡು ನಾನು ಎಸ್ಕೇಪ್ ಆಗ್ಬಿಟ್ಟೆ. ಈಗ ಹೊಡೆತ ಬೀಳೋದು ಅವಳನ್ನ ಬಂದು ಟಾರ್ಚರ್. ಒಂದು ಎಕ್ಸಾಂಪಲ್, ಒಂದು ಸಾಲದ ಒಂದು ಸ್ಟೆಪ್ ಹೇಳ್ತಿರೋದು ನನಗೆ. ಇಲ್ಲ, ಈಗ ನಾನು ಹೇಳ್ತಾ ಇರೋದು, ಈಗ 5 ಜನ ಇದ್ರಿ. ಈಗ ಸಂಘದಲ್ಲಿ ಕಮ್ಮಿ ಅಂದ್ರ ಒಂದು 5 ಜನದಿಂದ 10 ಜನ ಇರಬೇಕು. ಈಗ 5 ಜನ ಇದ್ರಂದ್ರ ಎಲ್ಲರಿಗೂ ಅವ್ರ ಕಂಪನಿ ಅವರು ಬಂದು ಕೊಡುವಾಗ ಎಲ್ಲರಿಗೂ ಕೊಡ್ತಾರೆ ಅಲ್ವಾ? ಎಲ್ಲರಿಗೂ ಕೊಡ್ತಾರೆ. ಎಲ್ಲರೂ ನೀವು ತೆಗೆದುಕೊಂಡು ಈಗ 40,000 ಅಂದ್ರೆ ನೀವು 40, ಅವ್ರ 40, ಅವ್ರ 40, ಅವ್ರ 40, ಇವರೊಂದು 40. ಈಗ ಎಲ್ಲರಿಗೂ 40 ಹೋಗುತ್ತದೆ. ಅದು ಹೆಂಗೆ ಒಬ್ಬರಿಗೆ ಮಾತ್ರ ಹೋಗುದು? ಅದು ಏನಾಗಿದೆ ಅಂದ್ರೆ ಈಗ ಲೋನ್ ತೆಕ್ಕೊಡಿ ಅಂತ ಇವ್ರನ್ನ ಕೇಳಿರ್ತಾರೆ. ಒಂದ್ ಮೆಂಬರ್ ನನ್ನಂಗಿನ ಒಂದ್ ಮೆಂಬರ್ ನಾನು ಕೇಳಿರ್ತೀನಿ ಇವ್ರನ್ನ. ಆಗ ನಾನು ಆಯ್ತು ನಾನು ತಕೊಡ್ತೀನಿ. ಈಗ 5 ಜನಕ್ಕೆ ಒಬ್ಬರೊಬ್ಬರಕ್ಕೆ 40,000 ಅಂದ್ರೆ 2 ಲಕ್ಷ ಸಿಗ್ತದೆ. ಸೊ ಅವರು ನೀವೆಲ್ಲಾ ಸೇರಿ ನನಗೆ ಕೊಡಿ ಅಂದ್ರೆ ಹೇಳ್ತಾರೆ. ಎಲ್ಲ ಸೇರಿ ಕೊಟ್ಟಿಲ್ಲ. ಟೋಟಲ್ ಒಂದು 10-12 ಇದೆ ಸರ್. ಎಲ್ಲ ಸೇರಿ ಕೊಟ್ಟಿಲ್ಲ. 50-30 ಅದು ಬೇರೆ ಬೇರೆ ಸಂಘ ಇರ್ತದೆ. ಈಗ ಇವರು ತಂಬಾಕ್ಸಿಬಿಟ್ಟು ಇವ್ರನ್ನ ನಾನು ಹೇಳೋದು, ನೀವು ನನಗೆ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನನಗೆ ಲೋನ್ ತೆಗೆದು ಕೊಡಿ ಅಂತ ನಾನು ಹೇಳೋದು. ಆಗ ಅವ್ರು ಆಯ್ತು ನಾನು ನಿಮ್ಗೆ ಲೋನ್ ತೆಗೆದುಕೊಡ್ತೀನಿ, ನಾನೇ ಕಟ್ಕೊಳ್ತೀನಿ ಅಂತ ನಾನು ಹೇಳಿರ್ತೀನಿ. ಆ ತರ ಆಗ ಇವರು ನನಗೆ ತೆಗೆದುಕೊಟ್ಟಿರ್ತಾರೆ, ಮತ್ತೆ ಇನ್ನು ಬೇರೆಯವ್ರಿಗೆ ತೆಗೆದುಕೊಟ್ಟಿರ್ತಾರೆ. ಹಂಗೆ ಇವರ ಹೆಸರಲ್ಲಿ 3-4 ಜನಕ್ಕೆ ತೆಗೆದುಕೊಟ್ಟಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವರು ಲೋನ್ ಕಟ್ಟಲ್ಲ. ನಾನು ಇದರಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಈಗ ಸಂಘ ಇರ್ತದೆ, 5 ಜನ ಸಂಘ ಇದ್ದೀರಿ ಅಂದ್ರೆ ಅನ್ಕೊಳ್ಳಿ. 5 ಜನ ಸಂಘದಲ್ಲಿ ಅವನು ಬಂದು ಲೋನ್ ಕೊಡಕ್ಕೆ ಬರುವಾಗ ಎಲ್ಲರೂ ಭೇಟಿ ಮಾಡ್ತಾನ? ಎಲ್ಲರೂ ಭೇಟಿ ಮಾಡ್ತಾರೆ. ಭೇಟಿ ಮಾಡಲ್ಲ ಒಂದೊಂದು ಸಂಘದಲ್ಲಿ. ಅದು ಹಿಂಗೆ ಅಂದ್ರೆ ಈಗ ಸಂಘದಲ್ಲಿ ಭೇಟಿ ಮಾಡಿ ಆದ್ಮೇಲೆ ಅವರು ಒಬ್ಬರೊಬ್ಬರಕ್ಕೂ ನಾವು 40,000 ಕೊಡ್ತೀನಿ ಅಂದ್ರೆ 40,000 ಕೊಟ್ಟಿ ಸಿಗ್ನೇಚರ್ ತಗೊಳ್ತಾರ? ಇಲ್ಲ 5 ಜನಕ್ಕೂ ಸೇರಿ 2 ಲಕ್ಷ ಒಬ್ಬರ ಕಡೆ ಕೊಟ್ಬಿಟ್ಟು ಒಬ್ಬರ ಕಡೆಯಿಂದ ಸಿಗ್ನೇಚರ್ ತಗೊಳ್ತಾರ? ಎಲ್ಲರಿಗೂ ನೀವು ಎಲ್ಲರನ್ನೇ ರಿಸೀವ್ ಮಾಡ್ಕೊಳ್ಳೋದು. ನೀವು 40, ಅವ್ರ 40, ಅವ್ರ 40 ಎಲ್ಲರ ಕೈಗೆ ಬರ್ತದೆ. ಅಲ್ಲಿ ಇದು ಆಗ್ತೀರಾ, ಇಂಪ್ರೆಷನ್ ಆಗ್ತೀರಿ, ಇಲ್ಲಾಂದ್ರೆ ಸಿಗ್ನೇಚರ್ ಆಗ್ತೀರಿ ಅಲ್ವಾ? ಓಕೆ. ಒಬ್ಬರಿಗೆ ಲೋನ್ ಸಿಗ್ಬೇಕಂದ್ರೆ ಉಳಿದರೆಲ್ಲ ಸೈನ್ ಹಾಕ್ಬೇಕು.
40,000 ಒಬ್ಬರಿಗೆ ಸಿಗಬೇಕಂದ್ರೆ ನೀವು 5 ಜನ ಹಾಕ್ಬೇಕು. ಹಾಕ್ಲೇಬೇಕು. 8 ಮಾಡಿದ್ದಾರೆ ಸರ್. ಓಕೆ ಓಕೆ 8 ಮೆಂಬರ್ಸ್. ಅದು ಒಂದು ಸಂಸ್ಥೆ. ಧರ್ಮಸ್ಥಳದಲ್ಲಿ 1 ಲಕ್ಷ ಕೊಡ್ತಾರೆ, ಒಂದು ಸಮಸ್ಯೆಗೆ 1 ಲಕ್ಷನ ಒಬ್ಬರಿಗೆ ಕೊಡ್ತಾರೆ. ನಾವು ತಗೋಬಹುದು, ಒಂದು ಮೆಂಬರಿಗೆ ಕೊಡ್ತಾರೆ, ಒಂದು ಮೆಂಬರಿಗೆ ಕೊಡ್ಬೋದು ಧರ್ಮಸ್ಥಳ ಸಂಘ. ಈಗ 40, 50, 68 ಅಂತ ಹೇಳಿದಾರಲ್ಲ, ಆ ಲೆಕ್ಕ ಆ ಸಂಘಕ್ಕೆ ಒಂದೇ ಒಂದು ಕೊಡ್ತಾರೆ. ಒಂದ್ ಪರ್ಸನ್ಗೆ ಈಗ ಸಂಘದಲ್ಲಿರೋ 5 ಜನನೂ ತೆಗಿಬಹುದು. ಒಂದು ಸಂಘ 6 ಲಕ್ಷ, ಸಂಘಕ್ಕೆ 6 ಲಕ್ಷ ಬರ್ತದೆ. ಏನಂತ ಹೇಳಿದ್ರೆ ಯಾವಾಗ ಇಲ್ಲೆಲ್ಲ ನೋಡಿ ವೈರಲ್ ಆಯ್ತು, ಇವರಿಗೆ ಬರೀ ವಸೂಲಾತಿ ಮಾತ್ರ, ಸಾಲ ಕೊಡ್ತಿಲ್ಲ. ಇದೇನಾಯ್ತು, ಇವರ ಈ ಸಂಸ್ಥೆಯನ್ನು ತಗೊಂಡು ಈ ಸಂಸ್ಥೆ ಕಟ್ಟಿ ರೊಟೇಷನ್ ಮಾಡ್ತಿದ್ರು. ಟೋಟಲ್ ಆಗಿ ಈಗ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಈಗ ಸಡನ್ ಎಲ್ಲ 17 ಜನ ಬಂದ್ಬಿಟ್ಟು ಕಟ್ಟಿ ಕಟ್ಟಿ ಅಂತ ಹೇಳ್ರಿ, ಇಲ್ಲಿ ಎಲ್ಲಿಂದ ಕಟ್ಟೋದನ್ನ ಪ್ರಶ್ನೆ ಇದೆ. ಇದು ಪ್ರಾಬ್ಲಮ್. ನಿಮ್ ಕಡೆ ಪ್ಯಾನ್ ಕಾರ್ಡ್ ಯಾವ್ದು ತಗೊಳ್ಳಲ್ವಾ? ಇವರು ಆಧಾರ್ ಕಾರ್ಡ್ ವೋಟರ್ ಲಿಸ್ಟ್ ಮೇಲೆ ಪಾನ್ ಕಾರ್ಡ್ ತಗೊಂಡಿದ್ದಾರೆ. ತಗೊಳ್ತಾರೆ, ಒಂದೊಂದಲ್ಲಿ ತಗೊಳಕಿಲ್ಲ. ಒಂದೊಂದಲ್ಲಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತೆ ಐಡೆಂಟಿ ಕಾರ್ಡ್, ಅವು 3 ತಗೊಳ್ತಾರೆ. ಒಂದೊಂದಲ್ಲಿ ಮಾತ್ರ ಪಾನ್ ಕಾರ್ಡ್ ತಗೊಳ್ಳೋದು, ಮತ್ತೆ ಎಲ್ಲದನ್ನು ತಗೊಳಕಿಲ್ಲ. ಲೋನ್ ತಗೊಂಡು ಓಡೋಗಿರೋರು ನಿಮ್ ಇವ್ರ ಕಡೆ ಎಷ್ಟು ಜನ? 3 ಕುಟುಂಬ. ಈ ಕುಟುಂಬ ಇದ್ದಾರೆ. ಇವ್ರು ಆಕ್ಚುಲಿ ನಾವಿಲ್ಲೇ ತೋಟ, ಸಣ್ಣ ಪುಟ್ಟ ತೋಟದವ್ರು. ನಾವು ಇಲ್ಲೇ ಪಂಚಾಯತ್ ಇದ್ದೀನಿ, ನಮ್ಮ ತೋಟ ಮತ್ತೆ ಇಲ್ಲೆಲ್ಲ ಸಣ್ಣ ಸಣ್ಣ ತೋಟಗಳಿಗೆ ಬರುವಂತವ್ರು. ಈ ಸರಿ ಇಲ್ಲಿ ತೋಟಕ್ಕೆ ಕೆಲಸದವರೇ ಇಲ್ಲಲ್ಲ. ಇವ್ರ ಮಾಮೂಲು ಮಕ್ಕಳೆಲ್ಲ ಕೂಡ ಇಲ್ಲ, ಇದು ಸಾಲ ತಗೊಂಡು ಏನ್ ಮಾಡ್ತಾ ಇದಾರೆ? ಇಷ್ಟು ಸಾಲ ಒಂದು 6 ಲಕ್ಷ 7 ಲಕ್ಷ ತಗೊಂಡು ಏನ್ ಮಾಡ್ತಾ ಇದಾರೆ? ತಕೊಂಡು ಹಿಂಗೆ ಮಕ್ಕಳು ಓದ್ಸಕ್ಕೆ ಆಗ್ಲಿ ಮತ್ತೆ ಮನೆ ಅವ್ರು ಏನೋ ಖರ್ಚಿಗಾದ್ರೂ ತಕೊಂಡಿದ್ದಾರೆ. ಅದನ್ನ ತಕೊಂಡು ತಪ್ಪ ಮಾಡ್ಬಿಟ್ಟಿದ್ದಾರೆ. ಇಲ್ಲಿಗೆ ಇದನ್ನ ಕಟ್ಟಕ್ಕಾಗದೆ ಅಣಿಗೆ ಬಿಟ್ಟಿದ್ದಾರೆ. ಈಗ ಯಾರ್ಯಾರೆಲ್ಲ ಬಂದು ಹೇಳ್ತಾರೆ, ಹೆಂಗೆ ನಿಮಗೆ ಸಮಸ್ಯೆ ಬರ್ತದೆ? ಅವರೇ ಬಂದು ನಿಮ್ ಕಡೆ ಹೇಳ್ತಾರೆ, ಪ್ರತಿಯೊಬ್ಬರ ಕಡೆ ಮನೆಗೆ ಬರ್ತಾರ? ಸಂಘದಲ್ಲಿ ಈಗ ಸಂಘದಲ್ಲಿ ಒಬ್ಬರು ಸಾಲ ತಗೊಂಡಿರ್ತಾರೆ, ಉಳಿದ ಸಂಘದವರು ಬಂದು, ಈಗ ಧರ್ಮಸ್ಥಳ ಸಂಘದಲ್ಲಿ ಒಬ್ಬರು ಎಲ್ಲಾರು ತಗೊಂಡು ಒಬ್ಬರಿಗೆ ಕೊಟ್ಟಿರ್ತಾರೆ, ಉಳಿದವರೆಲ್ಲ ಬಂದು ಅವ್ರ ಕಡೆ ಬಂದು ಹೇಳ್ತಾ ಇರ್ತಾರೆ, ನೀವು ಸಾಲ ತಿರುಗಿಸಬೇಕಲ್ಲ, ಸಾಲ ತಿರುಗಿಸಬೇಕು. ಧರ್ಮಸ್ಥಳ ಸಂಘದಿಂದ ಸೀದಾ ಬರಲ್ಲ, ಅಲ್ಲಿಂದ ಇಲ್ಲಿ ಲೋಕಲ್ ಅವರೇ ಬಂದು ಅದೇ ಹೇಳ್ತಾ ಇದ್ದಾರೆ. ಸೇವಾ ಪ್ರತಿನಿಧಿ ಅಂತ ಇರ್ತಾರೆ, ಸೇವಾ ಪ್ರತಿನಿಧಿಗಳು ಅವ್ರು ಬಂದು ಟಾರ್ಚರ್ ಸೇವಾ ಪ್ರತಿನಿಧಿಗಳಂದ್ರೆ ಇಲ್ಲಿ ಇರೋರೆ ನೀವೇ? ನಮ್ಮನ್ನ ಮೇಲೆ ಸಂಘದ ಕೆಲಸ ಮಾಡಕ್ಕೆ ಬರ್ತಾರಲ್ಲ ಅವರು. ಆಗೋದಿಲ್ಲ ಅಂತ ಹೇಳಿದ್ರೆ ಅವ್ರ ಸರ್ಗಳಿಗೆ ಆಫೀಸ್ಗೆ ಫೋನ್ ಮಾಡೋದು. ರಾತ್ರಿ 8 ಗಂಟೆ 10 ಗಂಟೆ ರಾತ್ರಿ ಆದ್ರೆ ಹಿಂಸೆ ಮಾಡ್ತಾರೆ. ಲೋಕರವರು ಇದ್ದಾರೆ ಧರ್ಮಸ್ಥಳ ಸಂಘದಲ್ಲಿ. ಬಂದು ಬಾಬು ಕಟ್ತಾರೆ. ಬೆಳಿಗ್ಗೆ ಹೇಳೋದು ಅವ್ರ ಕಡೆ ನೋಡೋದು. ದುಡ್ಡಳ್ಳಿಲಿ ನನ್ನ ಮಾಹಿತಿ ನನಗೆ ಫೋನ್ ಮೊಬೈಲ್ ಪ್ರಕಾರ 15 ಫ್ಯಾಮಿಲಿ ಹೋಗಿದೆ. ನಮ್ಮ ಮಾದಾಪಟ್ನಲ್ಲಿ 8 ಫ್ಯಾಮಿಲಿ ಹೋಗಿದೆ. ನಮ್ಗೆ ಇವಾಗ ಇಲ್ಲಿ ಯಾವಾಗ ಕೆದಕಿತ್ತು, ನಮ್ಮ ಬಾಳೆಗುಂಡಿಲಿ ಎತ್ತಿದ್ರೆ ಎಲ್ಲ ಕೇರಳ ಹೋಗಿದ್ದಾರೆ. ಆಲ್ಮೋಸ್ಟ್ ಆಯ್ತಿಲ್ಲ ಇವ್ರಿಗೆ. ಏನಂತ ಹೇಳಿದ್ರೆ ಇವ್ರು ದುಡಿಯೋ ಸಂಬಳ ಕಟ್ಟಕ್ಕಾಗದಂತ ಪರಿಸ್ಥಿತಿ ಯಾಕಂಡು ಹಾಳಾಗ್ಬಿಟ್ರು. ಅವಳೆಲ್ಲ ಮನೆಗೆ ಏನು ಮಾಡ್ಕೊಂಡಿಲ್ಲ. ಗೀತ ನಾವು ಮತ್ತೆ ಇನ್ನೊಂದು ಏನು ಮಾಡಿಲ್ಲ. ಹೆಂಗೆ ಹೋಗಿತ್ತು 8 ಲಕ್ಷ ತಗೊಂಡು ಏನ್ ಮಾಡಿದ್ದಾರೆ? ಆಚೆ ಇನ್ನೊಂದು ಸಂಘಕ್ಕೆ ತೆಗೆಯೋದು, ಬಾಕಿದ ಸಂಘ ಕಟ್ಟೋದು, ಆ ತರ ಏನೆಲ್ಲ ಆಗೋಯ್ತು ಸರ್. ಅದು EMI ಮಂತ್ಲಿ ಇಷ್ಟು ಕಟ್ಬೋದಂತ ನೋಡಿದ್ದೀವಿ. ಒಂದು ರೈತನಿಗೆ ಕೂಡ ಇಷ್ಟು 1-2 ಎಕರೆ ಮೇಲೆ ಇಷ್ಟು ಲೋನ್ ಸ್ಯಾಂಕ್ಷನ್, ಇವ್ರಿಗೆ ಏನಿಲ್ಲದೆ ಹಿಂಗ್ ಮಾಡಿದ್ರು ಅನ್ನೋ ಪ್ರಶ್ನೆ. ಈಗ ಪರಿಸ್ಥಿತಿ ಚಿಂತಾಜನಕ. ಕೆಲಸನೂ ಮುಗಿದೋಯ್ತು, ಕಾಫಿ ಕೆಲಸ ಆಲ್ಮೋಸ್ಟ್ 3/4 ಭಾಗ ಇಲ್ಲಿ ಕೊಡಗಿನಲ್ಲಿ ಪಿಕ್ ಆಯ್ತು. ಇನ್ನು ಇವ್ರು ಯಾವ ತರ್ಲಿ ಕಟ್ತಾರೆ ನಮಗೂ ಅರ್ಥ ಆಯ್ತು. ಎಲ್ಲ ಇರೋದೇ ಇಲ್ಲ ಮನೆಯಲ್ಲಿ. ಎಲ್ಲರಿಗೆ ಅನುಗದೆ ಸರ್. ರಾತ್ರಿ ಎಲ್ಲ 9 ಗಂಟೆ 10 ಗಂಟೆ ಬರೋದು ಮನೆಯಲ್ಲಿ ಎಲ್ಲ. ಮೈನರ್ ಕಾರ್ಡ್ ಏಟಾಗಿದೆ. ಇನ್ನೊಂದು ಅವರ ಹೆಲ್ತಿನೂ ಕೂಡ ಅವ್ರು ಕೇಳ್ತಿದ್ರು. ಈ ಒಂದು 2 ಮಕ್ಕಳು, ಗಂಡು ಮಕ್ಕಳು, 2 ಸೊಸೆಂದರು ಇಲ್ಲ ಇಲ್ಲಿ. ಮತ್ತೆ ಮಗಳನ್ನೂ ಕೂಡ ಪ್ರೆಗ್ನೆಂಟ್. ಅವಳ ತಲ್ಲು ಸಾಲ ಇದೆ. ಟೋಟಲ್ ಆ ಮನೆ ಒಂದರಲ್ಲೇ 15 ಲಕ್ಷ ಇದೆ. ಬರೀ 15 ಒಂದು ನಾನು ಹೇಳ್ತಿರೋದು ಒಂದು ಕುಟುಂಬ. ಇವನಿಗೆ ನನ್ನ ಪ್ರಕಾರ 8 ಲಕ್ಷ ಸಾಲ ಇದೆ. ಇನ್ನು ಬೇಬಿ ಅನ್ನೋಳು, ಇವಳು 2-3 ಸರಿ ಅವಳೇ ಹೋಗಿದ್ದವಳು ಹ್ಯಾಂಗ್ ಮಾಡಕ್ಕೆ. ಅವಳು ಹೆಚ್ಚು ಕಡಿಮೆ ಅವಳ ತಲೆಗೆ 10 ಲಕ್ಷ ಇದೆ. EMI ಮಂತ್ಲಿ ಎಷ್ಟು ಕಟ್ಟಬೇಕು ಗೊತ್ತಿದೆ? ಒಂದು ತಿಂಗಳಿಗೆ 40,000 45,000 ಕಟ್ಟಬೇಕು. ಇವ್ರು ಎಲ್ಲಿಂದ ಕಟ್ಟೋ ಪ್ರಶ್ನೆ. ಇದು ಪ್ರಾಬ್ಲಮ್ ಆಗಿರೋದು. 45,000 ಇನ್ನು ಎಲ್ಲಿಂದ ಕಟ್ಟೋದು?
ಬಟ್ ಅಷ್ಟು ಅಮೌಂಟ್ ಇವರೇ ತಗೊಂಡಿದ್ದಾರೆ, ಬೇರೆ ಕೊಟ್ಟಿದ್ದಾರೆ. ಸಂಘ ನಾ ಹೇಳಿಲ್ಲ, ಇವ್ರೇನ್ ಮಾಡಿದ್ರು, ಇವರೆಲ್ಲ ಸ್ಟಾಪ್ ಮಾಡ್ಬಿಟ್ರು ಸಂಘ, ಕೊಡ್ತಿಲ್ಲ. ಈಗೇನಾಯ್ತು, ಸಡನ್ ಜಾಮ್ ಆಯ್ತು, ರೊಟೇಷನ್ ಆಯ್ತಿಲ್ಲ. ಈ 17 ಬ್ಲಾಕ್ ಆದಾಗ ಇವ್ರಿಗೆ ಈ ತಂಗ ಎಷ್ಟು ಕಡೆಯಿಂದ ನೀವು ಎಷ್ಟು ಕಡೆಯಿಂದ ಮಾಡಿದರೆ ನೀವು ಎಷ್ಟು ಕಡೆಯಿಂದ? ಅದೇ ಈಗ ಒಂದು ಧರ್ಮಸ್ಥಳದಿಂದ ಮತ್ತೆ ಎಸ್ ಬ್ಯಾಂಕು, ಇದು ಬೆಲ್ ಸ್ಟಾರು, ಮತ್ತೆ RBL. ಎಷ್ಟಂತ RBL ಮತ್ತೆ ನಮ್ಮಲ್ಲಿ ಹಣ್ಣು ಕೊಯ್ತಿದ್ರು ದುಬಾರಲ್ಲಿ 2 ಜನ. ನಾವೀಗ ಫುಟ್ಪಾತ್ ವ್ಯಾಪಾರ ರಾಜು ಅನ್ನೋರು ಟೋಟಲ್ ಓವರ್ ಆಲ್ ಆಗಿ ನಿಮ್ಮ ಸಂಘದ ಸಾಲ ಇದೆ. ವಿದ್ಯಾ ಅನ್ನೋಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. 10 ಲಕ್ಷ ಮೇಲೆ ಎಲ್ಲರೂ ಸಾಲ ಮಾಡ್ಬಿಟ್ಟು ಅವಳು ಧರ್ಮಸ್ಥಳದಲ್ಲಿ ಆಲ್ಮೋಸ್ಟ್ ಎಲ್ಲರ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಒಂದು ಬಿಲ್ಲವ ಹೆಂಗಸರು, ಇನ್ನೊಂದು ಗೌಡಾಸು, ರಾಜು ಅನ್ನೋನು, ಚಿತ್ರ ಅನ್ನೋರು ಅಷ್ಟೇ. ಅವ್ರು ಫುಟ್ಪಾತ್ ಹಣ್ಣು ಕುಯ್ತಿದ್ರು. ನಮ್ಮಲ್ಲೇ ದುಬಾರಿ ನಾವು ಕೊಟ್ಟಿದ್ದೋ ಈ ಲೋಕಲ್ ಇರ್ಲಿ ಅಂತ. ಅವ್ರ ಹೆಡ್ತಿ ಇಲ್ಲದ ಆರ್ಸಿ ಬುಕ್ ಒಂದು ಬಾಕಿ. ಹೋಗಿ ಮನೆ ನೋಡಿ, ಈ ಮನೆ ಆದ್ರೂ ಮರ್ಯಾದೆಲುಂಟು, ಅವಳ ಮನೆ ಅಂತೂ ಏನೂ ಇಲ್ಲ. ತಲೆಗೆ ನನ್ನ ಪ್ರಕಾರ ಅಲ್ಲಿ ಲೋಕಲ್ ಎಲ್ಲರ ಹತ್ರ ಧರ್ಮಸ್ಥಳ, ಹಾಸಂಗ, ಈಗ ಕೈ ಸಾಲ, ಮತ್ತೆ ಈ ಲೋಕಲ್ ಪ್ಲಾಂಟರ್ಸ್ ಹತ್ರ ಹೋಗಿ ಬೆಳಿಗ್ಗೆ ನನ್ನ ಹತ್ರ ಬಂದಿರು 50,000. ನಾನು ಒಂದು ಕಳೆದ ಸರಿ ಕೊಟ್ಟೆ ಫೀಸಿಗಾಗಿ. ಈ ಸರಿ ಎಲ್ಲಾ ಕಡೆ ಎಲ್ಲರ ಹತ್ರ ಸಾಲ ಇತ್ತು, ಬೀದಿ ಇಲ್ಲ, ಊರೇ ಬಿಟ್ಬಿಟ್ರು. ನಾನು ವೈಯಕ್ತಿಕ ಕಾಮನ್ ಪೀಪಲ್ ಆಗಿ ಮಾತಾಡ್ತಾ ಇರೋದು, ನಾನು ರೈತನಾಗಿ ಏನೂ ಇಲ್ಲ. ಇವರಿಗೆ ಧೈರ್ಯ, ನಾವು ಇವರಿಗೆಲ್ಲ ಧೈರ್ಯ ಕೊಟ್ಟು, ಇವ್ರು ಪಂಚಾಯತ್ ಮೆಂಬರ್, ಇವ್ರು ಜಾನಿ ತಮ್ಮ ಅಂತೇಳಿ ಇವರ ಪ್ರಚಾರದಿಂದ ನಾವು ಇಲ್ಲಿ ಒಂದು ಅರ್ಜಿ ಬಂತು. ಆ ಮೇರೆಗೆ ನಾವು ಬಂದ ಪಂಚಾಯತಿನ ಬಂದು ಒಂದು ಧೈರ್ಯ ಕೊಟ್ಟ. ಅಷ್ಟೊತ್ತಿಗೆ ಚಾನಲ್ ಅವರು ಬಂದ್ಬಿಟ್ಟು ಅದು ದೊಡ್ಡ ವೈರಲ್ ಆಯ್ತು. ಮತ್ತೆ ಪಿರಿಯಪಟ್ಟಣದಲ್ಲಿ ಒಂದು ಡೆತ್ ಆಯ್ತು, ಇವತ್ತು ಮಂಡ್ಯಲ್ಲೂ ಕೂಡ ಡೆತ್ ಆಯ್ತು. ಟೋಟಲಿ ಈಗ ನೋಡಿ, ವಿಧಿ ಇಲ್ಲ ಹೆಂಗಸರಿಗೆ. ಗಂಡಂದಿರು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಅವಳು ಸಾಯೋದು ಒಂದೇ ಬಾಕಿ. ನನ್ನ ಪ್ರಕಾರ ಗಂಡಂದಿರು ಸಪೋರ್ಟ್ ಇಲ್ಲ ಹೆಂಗಸರಿಗೆ. ಮಕ್ಕಳು ಅವೆಪಾರಿಗಳು, ಕುಡಿತಾರೆ ಇಲ್ಲಿ ಮಕ್ಕಳು. ನಾನು ಹೇಳ, ಮಕ್ಕಳು ಸ್ಕೂಲಿಗೆ ಹೋಯ್ತಿಲ್ಲ. ನಮಗೆ B1 ಮತ್ತೆ ಸ್ಕೂಲಿಂದ ನೋಟಿಸ್ ಬರ್ತದೆ, ಹಾಡಿಂದ ಮಕ್ಕಳು ಬರ್ತಿಲ್ಲ ಅಂತ. ಪೈಸಾರಿ ಜಾಗದ ಮಕ್ಕಳು ಬರ್ತೀನಿ. ಎಲ್ಲಿ ತಾಯಿಂದಿರೆಲ್ಲ ಕಾಡ್ಲಿ ಇರುವಾಗ ಇವ್ರು ಮೆಸೇಜ್ ಮಾಡೋದು, ಇಂಥ ಸಂಘದವ್ರು ಬಂದವರಿಗೆ ನೀ ಅಲ್ಲೇ ಇರುವತ್ತ. ನೀವೇ ಯೋಚನೆ ಮಾಡಿ. ನಾನೊಂದು ರೈತ, ನನ್ನ RTC ಮೇಲೆ ನೋಡ್ತೀನಿ. ನಿಮ್ಗೂ ಎಂಪ್ಲಾಯ್ಮೆಂಟ್, ನಿಮ್ಗೊಂದು ಹೌಸಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಸ್ಯಾಲರಿ ಮೇಲೆ ಸಂಬಳ ನಾನು ಲೋನ್ ನೋಡ್ಕೊಡೋದು ನೋಡಿದ್ದೀನಿ. ಇವಳಿಗೆ ಏನಿದೆ ಸರ್? ಈ 20 ಅಡಿ ಸೀಟು, ಈ ಸೀಟು ಮನೆಗೆ ಇವ್ರೇನು ರಕ್ತ ಇರಕ್ಕೆ ಸಂಸ್ಥೆಗಳು ಇರೋದು. ನಮಗೆ ಸಾಲ ಕೊಡ್ತಾ ಇಲ್ಲ. ನಮ್ಮ ಟ್ರೈಬಲ್ಸ್ಗೆ ಕಟ್ಟಕ್ಕಾಗಲ್ಲ, ಇದು ಸತ್ಯ. ಕೊಡ್ಲಿಕ್ಕೆ ಕಾರಣ ಸರ್, ಎಜುಕೇಶನ್ ಕೊಡ್ತಾ ಇದೆ, ಅದೇನು ಓದಲಿಕ್ಕೆ ಗೊತ್ತಾಗೋದಿಲ್ಲ. ಎಷ್ಟು ಪರ್ಸೆಂಟ್ ನಡೀತಿದೆ ಅಂತ ಹೇಳಿ ಇವರಿಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಅದಕ್ಕಾಗಿ ಇವರಿಗೆ ಹೆಚ್ಚಿನದಾಗಿ ಫಂಡಿಂಗ್ ಮಾಡಿದ್ದಾರೆ ಸರ್. ಈಗ ಟೋಟಲ್ ನಮ್ಮ ಕೊಡಗಿನಲ್ಲಿ ಸರ್, ಕಂಬಿಬಾಣೆಯಲ್ಲೂ ವಿಚಾರಿಸಿ ನೀವು, ಶುಂಠಿಗಪ್ಪ ಸ್ಟೇಷನ್ ಬರ್ತದೆ, ಕಂಬಿಬಾಣೆ ಆಡಿನಲ್ಲೂ ಹೋಗಿದ್ದಾರೆ ಸರ್. ಟೋಟಲ್ ನಮ್ಮ ಜ್ಯೋತಿನಗರ ಹೋಗಿದ್ದಾರೆ. ಬಾಳೆಗುಂಡಿಲಿ ಟ್ರೈಬಲ್ ಇಲ್ಲ, ಅಮ್ಮಂಗಾಲಲ್ಲಿ ಇಲ್ಲ, ಅದರ್ಸು ಇದ್ದಾರೆ. ಇದರಲ್ಲಿ ಟೋಟಲ್ ಆಗಿ ನಮಗೆ ಈಗ ಫೋನ್ ಬರ್ತಿರೋದು, ನೀವು ಇದು ಕೊಟ್ರಿ, ಒಂದು ಇದು ಮಾಡಿದ್ರಿ, ನಮ್ಮಲ್ಲಿ ಈ ತರ ಆಗಿದೆ, ನಮ್ಮಲ್ಲಿ ಇವಾಗ ಗೊತ್ತಾಯ್ತಿರೋದು, ಜನ ಜಾಗೃತಿ ಆಯ್ತಿರೋದು. ಸಾಲ ತಗೊಂಡ್ರೆ ಇವರು ಬಹಳ ತಪ್ಪಿದೆ, ಇದರ ಪರಾಗಿ ನಾನಿಲ್ಲ, ಆದ್ರೆ ಕೊಡೋನು ನೋಡ್ಬೇಕಿತ್ತು ಅಂತ ನಾನು ಅಲ್ಲ. ಈಗ ನೀವು ನಾವು ಏನು ಮಾಡಕ್ಕಾಗಲ್ಲ. ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಗವರ್ಮೆಂಟ್ ಅಲ್ಲಿ ನಾವು ಮಾತಾಡೋದಕ್ಕೆ ನಾವು ನಮ್ಮ ಸೀನಿಯರ್ ಆಫೀಸರ್ ಕೇಳ್ತೀವಿ, ನಮ್ಮ ಪೊಲೀಸ್ ಆಫೀಸರ್ CM ಅವ್ರ ಕಡೆ ಹೋಗಿ ಮಾತಾಡ್ತಾರೆ. ಈಗ ಅದಕ್ಕೆ ನಾನು ಬಂದಿದೆ. ಈಗ ಇಲ್ಲಿ ನನ್ನ ಕಡೆ ಏನೋದು ಎಲ್ಲ ಗವರ್ಮೆಂಟ್ ಲೆವೆಲ್ಗೂ ಹೋಗ್ತದೆ. ಹಿಂಗೆ ಸಮಸ್ಯೆ ಜನರಿಗೆ ಇದೆ ಅಂದ್ರೆ ನಾವು ಹೇಳಬೇಕಲ್ಲ. ನೀವು ಹೇಳಲ್ಲ ಅಂದ್ರೆ, ನೀವು ಇಲ್ಲ ಅಂದ್ರೆ ಸಮಸ್ಯೆ ಎಲ್ಲ ಆಯ್ತು, ಎಲ್ಲ ಚೆನ್ನಾಗಿದ್ದಾರೆ ಅಂದ್ರೆ ನೀವೀಗ ಮುಗಿಸಿದ ಬೆಳೆ ಎಷ್ಟು ತಗೊಂಡಿದ್ದೀರಿ? 9 ಸಂಘದಲ್ಲಿ ಎಷ್ಟು ತಗೊಂಡಿದ್ದೀರಿ? ಒಂದ್ ಸಂಘದಲ್ಲಿ 50,000 ತಗೊಂಡಿದ್ದೀವಿ. ಅದನ್ನು ಕೂಲಿ ಕೆಲಸನೇ ಮಾಡೋದು ಸರ್. ಆವಾಗ ಸೇರಿಸಿ ಕಟ್ತಿದ್ದು. ಅವಾಗ ಪುನಃ ನಮ್ಗೆ ತಿಂಗಳಿಗೆ 30-35 ಸಾವಿರ ಕಟ್ಟಬೇಕು ಒಟ್ಟಿಗೆ. ಅವಾಗ ಆ ಕಡೆ ನಿಮಗೆ ಎಷ್ಟು ಬರ್ತಾ ಇದೆ ತಿಂಗಳಿಗೆ? 35 ಸಾವಿರ ಎಲ್ಲಿಂದ? ಆಗ ನಮ್ಗೆ ಸಪನ್ ತಕೊಂಡಂಗೆ ಕೈ ಮಗ್ಸ್ಕೊಂಡು ಹೋಗ್ತಾ ಇದ್ದು, ಗಂಡ ಹೆಂಡತಿ ಕಟ್ಕೊಂಡು ಹೋಯ್ತಾ ಇದ್ದು. ಹಂಗೆ ಇಲ್ಲಿಂದಾನು ಕಟ್ಕೊಂಡು ಸಂಘದಲ್ಲಿ ಕೊಡ್ತಿದ್ರು, ವಾರದಲ್ಲಿ ಇದೆಲ್ಲ ತಕೊಂಡು ಕಟ್ತಾ ಇದ್ದು. ಅಷ್ಟೊತ್ತಿಗೆ ಕೆಲಸ ಕಡಿಮೆ ಆಯ್ತು, ಇದು ಕಟ್ಟಕ್ಕೇನು ಬಾಕಾಯ್ತು, ಹೊರಗಡೆನು ಸಾಲ ಆಯ್ತು. ಇದನ್ನ ಕಟ್ಟಬೇಕಂದ್ರೆ ಬೇರೆಯವ್ರ ಕೈಲಿ ಸಾಲ ಮಗ್ಚಿ ಕೆಲಸ ಮಾಡಿದ್ರೆ ಸಾಲಕ್ಕಿಲ್ಲ.
ಮತ್ತೆ ಸಾಲಕ್ಕಿಲ್ಲ ಅಂತ ಹೇಳಿದ್ರೆ ಕೈ ಹೊರಗಡೆಯಿಂದ ಸಾಲ ತಗೊಳ್ಳೋದು. ಸ್ವಲ್ಪ ಕೊಡ್ತೀನಿ ಕೆಲಸ ಮಾಡಿ ಇನ್ನು ಕೆಲ್ಸಕ್ಕೂ ಹೋಗಕ್ಕಾಗೋದಿಲ್ಲ. ಹಂಗೆ ಆಗಿ ನಾವು 5 ಗಂಟೆಗೆ ಎದ್ದು ದಾಟ್ಕೊಂಡು ಹೋಗ್ಬಿಡ್ತಿದ್ದೆ ಸರ್. 5 ಗಂಟೆಗೆ ಹೋಗಿ ಇನ್ನು ಕೆಲಸ ಬಿಟ್ಟು ಬಂದ್ರೆ ಇನ್ನು ಕಾಡ್ ಸೈಡ್ ಅಲ್ಲೇ ಇರ್ತಿದ್ವಿ. 8-9 ಗಂಟೆ ಸರ್ ಇವ್ರ ಕತೆ ನೋಡಿ, ಒಂದ್ ಸಂಘದವ್ರು ಬಂದ್ರೆ ಇವ್ರ ಸಂಘದವ್ರ ಎಲ್ಲ ಕೂರ್ಸ್ಕೊಂಡ್ಬಿಡ್ತಾನೆ ಆ ಸಮುದಾಯ ಭವನ ಒಳಗೆ. ಇನ್ನೊಬ್ರು ಬರೋ ಗಂಟ ಹೊರ ಬಿಡೋದಿಲ್ಲ, ಕಡ್ಸಿ ಅಂತ ಟಾರ್ಚರ್. ಈ ಪ್ರಾಬ್ಲಮ್ ಅಲ್ಲೊಂದು ಸಮುದಾಯ ಭವನ ಇದೆ, ಒಂದು ಪಂಚಾಯತಿಗೆ ಕಟ್ಟ ಗಂಟ ಬಿಡೋದೇ ಇಲ್ಲ, ವಾರ ವಾರ. ಹಾಗಾಗಿ ಇವ್ರ ಕೆಲಸ ಹೋಗ್ತಾಗಲ್ಲ. ಈಗ ಸ್ವಲ್ಪ ನಮಗೆ ಬೆಟರ್ ನೋಡಿ, 5 ಗಂಟೆ ವಸೂಲಾತಿ. ಈ ವಸೂಲಾತಿ ಯಾರನ್ನ ಮಾಡೋದು ನನಗೆ ಗೊತ್ತಾಯ್ತು. ವಸೂಲಾತಿ ಮಾಡಕ್ಕೆ ಇವ್ರ ಹತ್ರ ಇಲ್ಲ. ಆದ್ರಿಂದ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಮನವಿ ಮಾಡ್ತೀನಿ ಅಂತ, ದಯವಿಟ್ಟು ಇಷ್ಟುವರೆಗೆ ಚಕ್ರ ಬಡ್ಡಿ ಕಂತೆಲ್ಲ ಕಟ್ಟಿದ್ದಾರೆ. ಆಲ್ಮೋಸ್ಟ್ ಈ ನಮ್ಮ ಆಡಿದ್ದು 10 ಲಕ್ಷದಲ್ಲಿ ಕಟ್ಟಿ ಒಂದು 6 ಲಕ್ಷ 7 ಲಕ್ಷ ಗಂಟ ಹಾಗೆ ಕಟ್ಟಿ ಒಂದು 3 ಲಕ್ಷ ಎಲ್ಲ ಆಗಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಅವರ ಪರವಾಗಿ ಅವ್ರಿಗೆ ಹೇಳಕ್ಕಾಯ್ತಿಲ್ಲ. ಸಾಲ ಮನ್ನಾ ಮಾಡಬೇಕು, ಇಲ್ಲ ಬಡ್ಡಿನಾರು ಮನ್ನಾ ಮಾಡಬೇಕು. ಮತ್ತೆ ಕಟ್ಲಿಕ್ಕೆ ಈಗ ಸಡನ್ 7-18 ಸಂಸ್ಥೆಯವರು ಸಾಲನು ಕೊಡ್ತಿಲ್ಲ. ರೊಟೇಷನ್ ಮಾಡಕ್ಕೆ ನಾನು ತೋಟದವನ ಕೆಲಸಕ್ಕೆ ದುಡ್ಡು ಕೊಡಲ್ಲ. ಇವರಿಗೀಗ ಸರ್ಕಾರದಿಂದ ಅಕ್ಕಿ ಬರ್ತಿದೆ, 2,000 ರೂಪಾಯಿ ಬರ್ತಿದೆ. ಅದನ್ನು ಇಲ್ಲಿ ಮೇಂಟೈನ್ ಮಾಡಕ್ ಆಗಲ್ಲ. ಇವತ್ತು ಗ್ಯಾಸ್ ತಗೋಬೇಕು, ಕಾಚಿ ಎಣ್ಣೆ, ಸಕ್ಕರೆ ಇದೆಲ್ಲ ತಗೊಳುವಾಗ ಅವರ ಜೀವನ ಮಾಡಕ್ ಕಷ್ಟ ಇದೆ ಸರ್. ಅಕ್ಕಿ ಕೊಟ್ಟ ಕೂಡಲೇ ಅವ್ರಿಗೆಲ್ಲ ಆಗಲ್ಲ. ಚಿಕನ್ ತಗೋಬೇಕು, ಕಟ್ಟಕ್ಕೆ ಆಗದಂತ ಪರಿಸ್ಥಿತಿನೇ ಆಗುಂಟು ಸರ್. ಕಟ್ಟಕ್ಕೆನೆ ಆಗದಂತ ಪರಿಸ್ಥಿತಿನೇ ಆಗುಂಟು. ಇನ್ನೇನು ಸ್ವಲ್ಪ ದಿನ ಹೀಗೆ ಇದ್ದಿದ್ರೆ ಸುಮಾರು ಸಾವು ಇಲ್ಲೇ ನಡೆದೋಗೋದೇನು. ಈಗ ಸಾರೆಲ್ಲ ಬರೋದ್ನ ಸ್ವಲ್ಪ ಜನ ಹೊರಗೆ ದಾಟಿದ್ದಾರೆ, ಇಲ್ಲೇ ನಡೆದೋಗೋದು ಸುಮಾರು ಸಾವುಗಳು. ಕಿರುಕುಳ ಕೊಡ್ತಾರೆ ಸರ್. ಕಿರುಕುಳ ಅಂತ ಹೇಳಿದ್ರೆ ಈಗ 4-5 ದಿವಸದಿಂದ ಯಾರು ಬಂದಿಲ್ಲ, ಅಕಸ್ಮಾತ್ ಬಂದ್ರೆ ಒಂದೊಂದ್ಸಲಿ ನಾವು ಎದ್ದಿರಕ್ಕಿಲ್ಲ. 6 ಗಂಟೆಗೆ 5 ನಿಮಿಷ ಇರುವಾಗ ಮನೆ ಬಾಗಿಲು ಟಾರ್ಚಲ್ ಕೊಡೋದು ಸರ್. ಅವರು ಮನೆ ಬಾಗಿಲು ನಿಂತಿರುವಾಗ ನಾವು ಹೆಂಗೆ ಮಕ್ಳಿಗೆ ಸ್ಕೂಲಿಗೆ ಕಳ್ಸೋದು ಸರ್. ನಾವೇ ಅಡಿಗೆ ಮಾಡಿ ತಿಂದ್ಬಿಟ್ಟು ಅವ್ರಿಗೆ ದುಡ್ಡು ಇಲ್ಲ ಅಂತ ಹೇಳಿದ್ರು ಹೋಗೋದಿಲ್ಲ. ಇದು ಒಂದು 2 ದಿವಸ ಟೈಮ್ ಕೊಡಿ ಅಂತ ಕೇಳಿದ್ರು ಇದು ಕೊಡಕ್ಕಿಲ್ಲ. ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಕಟ್ಟೆ ಮಂಗೇರೆ ನೀವ್ ಹಂಗಿರ ಮನೆಯವರು ತೀರಾ ಮದ್ದು ಕುಡಿದ್ಬಿಟ್ಟು ಸತ್ತೋಗ್ಯಮ್ಮ ಅಂತ ಹೇಳಿದ್ರೆ ಮನ್ನಾ ಆಯ್ತಾ? ಸಾಲ ಆದ್ರೆ ಮನ್ನಾ ಇಲ್ಲಿ ನನಗೆ ಅದೊಂದು ಎನ್ಕ್ವೈರಿ ಮಾಡಿ. ಇವಳು ಸಾಲ ಇದ್ದಾಳೆ, ಇವಳೆಲ್ಲ ಸತ್ತು ಹೋದರೆ ಅದರ ಕ್ಲೈಮ್ ಆ ಸಂಸ್ಥೆಗೆ ಹೋಯ್ತಾರೆ ಅಂತ ಒಂದು ಮಾಹಿತಿ ಇವರೆಲ್ಲ ಹೇಳ್ತಾರೆ. ಇವ್ರು ಸತ್ತರೆ ಆ ಸಂಸ್ಥೆಗೆ ಹೋಯ್ತದೆ. ಇವ್ರು ಸಾಯಿಲ್ ಅಂತಾನೆ ಇವರ ಉದ್ದೇಶ, ಬದುಕ್ಸಕ್ಕಲ್ಲ. 2,000-3,000 ಕಟ್ಟಾಯ್ತು. ನೀವು ಸಹಾಯಕ್ಕೆ ಹೋಗ್ಬೇಡಿ, ಗೆಲ್ಲಿ ತಲೆ ಮೇಲೆಗೆ ಅವರಿಗೆ 10 ಲಕ್ಷ ಹೋದ್ರೆ ಮೋಟಿದು. ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ನ್ಯೂಸ್ ಮಾಡಿದ್ದು, ಮೈಕ್ರೋ ಫೈನಾನ್ಸ್ ಇಂದ ಇಲ್ಲಿ ಆಗ್ತಿರೋ ನಮ್ಮ ನಂಜನಪಟ್ಟಣ ಭಾಗ ಜನಗಳಿಗೆ ಆಗ್ತಿರೋ ತೊಂದರೆ ಬಗ್ಗೆ, ಯಾವ ತರ ಪಾಪದ ಜನಗಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಅವರ ಆರ್ಥಿಕ ವ್ಯವಸ್ಥೆ ಹೇಗಿದೆ ಅಂತ ತಿಳ್ಕೊಳ್ಳದೆ ಅವರಿಗೆ ಇದು ಲೋನ್ ಕೊಡೋದು, ಅವರ ಮನೆ ಹತ್ರ ಬಂದು ಗಲಾಟೆ ಮಾಡೋದು, ಕಿರಿಕಿರಿ ಮಾಡೋದು, ಇದ್ರ ಬಗ್ಗೆ ಇದು ಮಾಡಿ ನಾವೊಂದು ನ್ಯೂಸ್ ಮಾಡಿದ್ದು. ಅದು ರಾಜ್ಯ ಮಟ್ಟದಲ್ಲಿ ವೈರಲ್ ಆಗಿತ್ತು. ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋಕೆ ನಮ್ಮ ಈ ಭಾಗ ಕುಶಲನಗರ ನಮ್ಮ ತಾಲೂಕು ಭಾಗದ ಡಿಎಸ್ಪಿ ಅವರು ಗಂಗಾಧರ್ ಸರ್ ಬಂದಿದ್ದಾರೆ. ಅವರಿಗೆ ನಾವು ಎಲ್ಲ ಸ್ವಾಗತ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಕುಶಲನಗರ ರೂರಲ್ ಸ್ಟೇಷನ್ ಎಸ್ಎ ಅವರು ಮೋಹನ್ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಪಂಚಾಯತ್ ಅಧ್ಯಕ್ಷ PL ವಿಶ್ವ ಅವರು ಇದ್ದಾರೆ, ಅವ್ರಿಗೂ ಸಹ ಸ್ವಾಗತ ಹೇಳ್ತಾ ನಿಮ್ಮ ಕಷ್ಟ ಏನಿದೆ ನಮ್ಮ ಡಿಎಸ್ಪಿ ಸರ್ ಹತ್ರ ಅಂತ ಹೇಳ್ಬೇಕು ಅಂತ ಕೇಳ್ಕೊಳ್ತೀನಿ. ಈಗ ನಿಂತು ಬಿಟ್ಟಿದೆ. ಈಗ ಮತ್ತೆ ಯಾವ್ದಾದ್ರು ಲೋನ್ ಸಿಕ್ತಂದ್ರೆ ಇದನ್ನ ಕಟ್ಬಿಡ್ತೀರಿ. ಈಗ ಲೋನ್ ಕೊಡ್ತಾ ಇಲ್ಲ ಅವರು, ನೀವು ಕಟ್ಲಿಕ್ಕೆ ಆಗ್ತಿಲ್ಲ. ನೀವು ದುಡಿಮೆ ಮಾಡಿದ ದುಡ್ಡಲ್ಲಿ ಇದನ್ನ ತೀರ್ಸ್ಲಿಕ್ಕೆ ಅಷ್ಟು ದೊಡ್ಡ ಅಮೌಂಟ್ ತೀರ್ಸ್ಲಿಕ್ಕೆ ಆಗಲ್ಲ. ಈಗ ಸರ್ಕಾರ ಈ ಮೊನ್ನೆ ಎಲ್ಲ ನೀವು ನೋಡಿದೀರಾ, ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಬಟ್ ಅದು ತೀರ್ಮಾನಕ್ಕೆ ಬಂದಿರೋದು ಇನ್ನೂ ನಮಗೆ ಆದೇಶಗಳು ಬಂದಿಲ್ಲ. ಏನಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಅವರು ವಿಡಿಯೋಕಾನ್ ಇದರಲ್ಲಿ ಮೀಡಿಯಾದಲ್ಲಿ ಹೇಳಿದ್ದಾರೆ. ಬಟ್ ಅದು ಲಿಖಿತವಾಗಿ ಏನು ಆದೇಶ ಬರುತ್ತೆ ನೋಡ್ಬೇಕು. ಅದನ್ನ ಯಾವ ತರದ ಆದೇಶ ಬರುತ್ತೋ ಗೊತ್ತಿಲ್ಲ. ಓಡೋದವ್ರನ್ನ ಬಿಡಿ, ಅವ್ರೇನು ಹೋಗಿದಾರಲ್ಲ ಓಡೋದವ್ರನ್ನ ಬಿಡಿ. ಬಟ್ ಯಾರಾದ್ರೂ ನಿಮಗೆ ಬಡ್ಡಿ ಸಮೇತ ಕಟ್ಟಿ ಅಂತೇಳಿ ಬಲವಂತ ಮಾಡಿದ್ರೆ, ಮನೆಗೆ ಬಂದು ಜೋರ್ ಮಾಡಿದ್ರೆ ಇಮಿಡಿಯೇಟ್ ನಮಗೆ ಪೊಲೀಸಿಗೆ ಕಾಲ್ ಮಾಡಿ. ಅವ್ರನ್ನ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೆ ಧೈರ್ಯವಾಗಿ. ಅರ್ಥ ಆಯ್ತಲ್ಲ? ಬಟ್ ಒಂದೇನಂದ್ರೆ ನೀವು ತಗೊಂಡಿದ್ದೀರಾ, ಕಷ್ಟದಲ್ಲಿ ತಗೊಂಡಿದ್ದೀರಾ, ಎಷ್ಟು ತೀರಿಸಬೇಕು ಹಾಗೆ ನಿಮ್ಗೆ ಆಗುವ ಮಟ್ಟಕ್ಕೆ 200, 300, 500 ಎಷ್ಟೆಷ್ಟು ತೀರಿಸಬೇಕು ನಿಮ್ಮ ದುಡ್ಡನ್ನ ಓಡೋದವ್ರದಲ್ಲ. ಬೇರೆ ತರದೆಲ್ಲ ಮಾತಾಡಿದ್ರೆ 112ಗೆ ಫೋನ್ ಮಾಡಿ.
112ಗೆ ಫೋನ್ ಮಾಡಿ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ನಿಮ್ಮ ಮನೆ ಹತ್ರ ಗಾಡಿ ಬರುತ್ತೆ. ಇಲ್ಲ ನೇರವಾಗಿ ಸಬ್ ಇನ್ಸ್ಪೆಕ್ಟರ್ಗೆ ಮಾಡಿ, ಇಲ್ಲ ನನಗಾದ್ರೂ ಕಾಲ್ ಮಾಡಿ ಈ ತರ ಬಂದು ಟಾರ್ಚರ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾವನ್ ಬರ್ತಾನೆ ಅವ್ರ ಹೆಸರು ಕೊಡಿ. ಆ ರೀತಿ ಬೇರೆ ಬೇರೆ ತರ ಮಾತಾಡಿದ್ರೆ, ಇಲ್ಲ ದಯಮಾಡಿ ನಾವೇನು ಕಟ್ಟಿದ್ದೀರಾ ಸಾಲ ಕಟ್ಟಿ ನಿಮ್ಗೆ ಕಮ್ಮಿ ಆಗುತ್ತೆ, ಭಾರ ಕಮ್ಮಿ ಆಗುತ್ತೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರೆ ಓಕೆ. ರಿಕ್ವೆಸ್ಟ್ ಮಾಡ್ಕೊಂಡು ಕಟ್ಟಿಸ್ಕೊಂಡ್ರೆ ತೊಂದರೆ, ನಿಮ್ಗೆ ಆದ್ರೆ ಕಟ್ಟಿ ಅಥವಾ ಮುಂದೆ ಕಟ್ತೀವಿ ಅಂತ ನೀವೇನು ಉತ್ತರ ಕೊಡ್ತೀರೋ ಕೊಟ್ಕೋಬಹುದು. ಬಟ್ ಜೋರ್ ಮಾಡ್ಬಿಟ್ಟು ನೀವು ಕಟ್ಟಿದ್ರೆ ಸರ್ಕಾರದಿಂದ ದುಡ್ಡು ಬರುತ್ತೆ, ಅಲ್ಲ ನೀವು ಸತ್ತರೆ ದುಡ್ಡು ಬರುತ್ತೆ, ನೀವು ಹಂಗಾಗಿ ಹಿಂಗಾಗಿ ಹೆದರ್ಸೋದು, ಕಟ್ಟಲಿಲ್ಲ ಅಂದ್ರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೆದರ್ಸಕ್ ಬಂದ್ರೆ ನಮಗೆ ಮಾಹಿತಿ ಕೊಡಿ. ಯಾರ್ಯಾರು ಊರ್ ಬಿಟ್ಟು ಹೋಗಿದ್ದಾರೆ ಅವ್ರನ್ನ ವಾಪಸ್ ಬರ್ಲಿಕ್ಕೆ ಹೇಳಿ. ಹುಷಾರಾಗಿ ಬಂದ ಮಾರನೇ ವಾರದಲ್ಲಿ ನನ್ನ ಚಿನ್ನಗಿನ್ನೆಲ್ಲ ಇದೇ ಬ್ಯಾಂಕಲ್ಲಿ ಇಟ್ಟು, ನನ್ನ ಮಗ ಇಟ್ಟು ಕಟ್ಟಿ ಇಲ್ಲಿ ಮನೆಯಲ್ಲಿ ಫೋಟೋ ತೆಗೆದು ಅಣ್ಣನ ಮಗ ಮತ್ತೆ ಚಿತ್ರ ಇವಳು ನಾವೆಲ್ಲ ಸೇರಿ ದುಡ್ಡು ಇಟ್ಟುಬಿಟ್ಟು ದುಡ್ಡು ತಕೊಬಂದು ಮನೆ ಬಾಗಿಲಲ್ಲಿ ಹೀಗೆ ಇಟ್ಟು ಕೊಟ್ಟು ಈಗ ನೀವು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರ ದುಡ್ಡನ್ನ ತಕೊಂಡೋದ ಸರ್ ದುಡ್ಡು ಕಟ್ಟಿಲ್ಲ, ಅವ್ರು ತಕೊಂಡು ಕದ್ದೋಗಿದಾರಂತೆ. ಅವ್ರು ಇನ್ನೊಂದೇನು ಗೊತ್ತಾ, ಈ ಸ್ಕೀಮ್ದು ಕತೆ ಕೇಳಿ, ಇದು ಸ್ಕ್ಯಾಮೇ, ಸ್ಕೀಮ್ ಅಲ್ಲ. ನೀವು ಯಾರು ಸತ್ತು ಹೋದ್ರಿ, ಈಗ ಹೇಳ್ತೀನಿ, ನಿಮ್ಮ ಫ್ಯಾಮಿಲಿಗೆ ಈ ಆನೆ ಹೊಡೆದರೆ ಮತ್ತೆ ಅಲ್ಲೆಲ್ಲ ಗುಂಡು ಹೊಡೆದ್ರೆ ರೈತರು ಸತ್ತರೆ ಪರಿಹಾರ ಮನೆಗೆ ಸೇರ್ತದೆ. ಆದರೆ ಇಲ್ಲಿ ಯಾರೋ ಸತ್ತರೆ ಈ ಮುತ್ತೂಟು ಫೈನಾನ್ಸು ಮತ್ತು ಇಂಥ ಸತ್ಯ ಬ್ಯಾಂಕ್ ಇವರಿಗೆ, ದ್ವಾರ ಬ್ಯಾಂಕ್ ಇವರಿಗೆ ಹೋಗೋದು. ಬಾಡಿ ಮೇಲೂ ಕೂಡ ಇನ್ಸೂರೆನ್ಸ್ ಅವ್ರಿಗೆ ಹೋಗೋದು, ಮನೆಗೆ ಬರಲ್ಲ. ಆದರೆ ಒಂದು ಧರ್ಮಸ್ಥಳ ಸಂಘದ ಮಾತ್ರ ಅವ್ರ ಮನೆ ಸಾಲ ತೀರ್ತದೆ. ಅದು ಒಂದು ಬಿಟ್ಟರೆ ಧರ್ಮಸ್ಥಳ ಸಂಘನೂ ಕೂಡ 14%. ನಾವು ಫಸ್ಟ್ 25% ಅಂತ ಯೋಚನೆ ಮಾಡಿದ, 14% ಇದೆ. ಅದಕ್ಕೂ ಚಕ್ರ ಬಡ್ಡಿ ಹಾಕ್ತಾರೆ, ಏನಂತ ಗೊತ್ತಿಲ್ಲ. ಅದನ್ನು ನೋಡಿ ನಿಮ್ಮ ಆಲೋಚನೆಯಿಂದ ನಾವು ಹೇಳ್ತಿರೋದು, ಯಾರು ಊರು ಬಿಡಬೇಡಿ, ಇಲ್ಲೇ ಇದು ನಾವು ಗೆಲ್ಲಬೇಕು. ನೀವು ಊರು ಬಿಟ್ಟು ಅಲ್ಲಿ ಯಾರ್ದು ಕೇಳ ಹೋಗ್ಬಿಟ್ಟು ಅಲ್ಲಿ ಮನೆ ಬಚ್ಚಲು ಮನೆ ತೊಳೆಯೋದು ಆ ವ್ಯವಸ್ಥೆಗೆ ಹೋಗ್ಬೇಡಿ. ಇಲ್ಲಿ ನಮ್ಮ ರಾಜ್ಯದಲ್ಲೇ ಇರಿ, ಇಂಥ ಒಳ್ಳೆ ಪ್ರದೇಶದಲ್ಲಿ ಎಲ್ಲೂ ಸಿಕ್ಕಲ್ಲ. ಈ ಗುಳಿಗ ದೇವರಿದ್ದಾನೆ, ಎಲ್ಲ ಸತ್ಯಾಂಶ ಗೊತ್ತಿದೆ. ಅದಕ್ಕಿಲ್ಲ, ನೀವು ಹೋಗ್ಬಿಟ್ಟು ರಾಧಕ್ಕನ ಮನೆಗೆ ಹೋಗ್ಬಿಟ್ಟು ನೀವು ಕಟ್ಟಿ ಅಂತ ಹೇಳೋಂಗಿಲ್ಲ. ಇವತ್ತು ನೀವೆಲ್ಲರೂ ಹೊಡೆದು ಬಿಟ್ರೆ ಈಗ ಒಬ್ಬೊಬ್ಬರಿಗೆ ಅವರು ಕಟ್ಟದೆ ದುಡ್ಡು ಕಟ್ಟದೆ ಹೋದ್ರೆ ಅವ್ರು ಎದ್ದು ಹೋಗಲ್ಲ. ನಾವೀಗ ಸಾಲ ಕಟ್ಟಲಿಕ್ಕೆ ಇವರ ದುಡ್ಡು ಕಟ್ಟಲಿಕ್ಕೆ ನಾವು ರಾಧಕನ ಹತ್ರ ಸಾಲ ಮಾಡಬೇಕು, ರಾಧಕ ಇನ್ನೊಬ್ಬರ ಹತ್ರ ಸಾಲ ಮಾಡಬೇಕು. ಕೇಳ್ತಾ ಇರೋದು, ಇವಾಗ ಅವರು 6 ಜನ ಸೇರಿ ಸಂಘದ ದುಡ್ಡು ತಗೊಂಡಿದ್ದಾರೆ, ಇಬ್ಬರು ಊರು ಬಿಟ್ಟಿದ್ದಾರೆ. ಆ ಇಬ್ಬರದ್ದು ಇವರು ಒಂದು 5 ವಾರದಿಂದ ಕಟ್ಕೊಂಡ್ ಬಂದಿದ್ದಾರೆ. ಈಗ ಅವ್ರ ಮನೆ ನೀವೇನ್ ಸಾಲ ತಗೊಂಡಿದ್ದೀರಲ್ಲ, ನಿಮ್ಮ ಸಾಲನ ನೀವೇನ್ ಕೂಲಿ ಮಾಡಿ ಎಷ್ಟು ಕಟ್ಲಿಕ್ಕೆ ಸಾಧ್ಯ ಅಷ್ಟನ್ನ ಕಟ್ತಾ ಹೋಗಿ. ನಿಮಗೆ ಎಷ್ಟು ಕಟ್ಲಿಕ್ಕೆ ಸಾಧ್ಯ ನಿಮ್ಮ ಸಾಲನ. ಸಂಘದಲ್ಲಿ ಬೇರೆಯವ್ರು ತಗೊಂಡಿದಾರಲ್ಲ, ಆ ಕಂಡೀಷನ್ ಮೇಲೆ ನೀವು ಯಾರು ಮಾಡಿದಿರಲ್ಲ, ಅದನ್ನ ನೀವು ಕಟ್ಲಿಕ್ಕೆ ಆಗಲ್ಲ. ಅದನ್ನ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಬಂದ್ರೆ ಅದು ಅವ್ರು ಬರ್ಲಿ, ಹೋದವ್ರು ಬರ್ಲಿ, ಹೋದವ್ರು ಬಂದಾಗ ಅದನ್ನ ಕಟ್ಟಿದ್ರೆ ಆಯ್ತು. ಓಕೆನಾ? ಈಗ ನೀವೇನ್ ತಗೊಂಡಿದ್ದೀರಲ್ಲ ಸಾಲ, ಆ ಸಾಲನ, ಯಾಕೆಂದ್ರೆ ಒಂದು ಈಗ ಸರ್ಕಾರ ಇನ್ನು ಏನ್ ತೀರ್ಮಾನ ಬರುತ್ತೆ ಗೊತ್ತಿಲ್ಲ. ಬಡ್ಡಿ ಅಕಸ್ಮಾತ್ ಬಡ್ಡಿ ಸೇರಿಸಿ ಕಟ್ಟಬೇಕು ಅನ್ನೋದು ಅಥವಾ ಬಡ್ಡಿ ಏನಾರು ಇಲ್ಲ ಅಂತ ಅನ್ನೋದು, ಅದು ನಾವ್ ಯಾರು ಈಗ ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೂ ಆಗಲ್ಲ. ಬಟ್ ನೀವು ಸ್ವಂತ ನಿಮ್ಮ ಹೆಸರಲ್ಲಿ ಏನ್ ತಗೊಂಡಿದ್ದೀರಲ್ಲ ಸಾಲನ, ಅದನ್ನ ನೀವು ಎಷ್ಟೆಷ್ಟಾಗುತ್ತೆ ಅಷ್ಟು ಕಟ್ಟ ಹೋಗಿ. ನಿಮಗೆ ಹೆದರ್ಸಿದ್ರೆ, ಬಂದು ಜೋರ್ ಮಾಡಿದ್ರೆ ಅವ್ರನ್ನ ಕರ್ಸಿ ಇಲ್ಲಿ ಕೂತ್ಕೊಳ್ಳಿ, ಅವ್ರು ಬರೋ ತನಕ ಯಾರು ಕೆಲ್ಸಕ್ಕೆ ಹೋಗೋದು ಕೊಡುದು ಅಂತ ಏನಾರು ನಿಮ್ಗೆ ಇಲ್ಲ ಅಲ್ಲೇ ಏನಾರು ಒಂದ್ ಕಡೆ ಕೂರಿಸ್ಕೊಂಡು ನಿಮ್ಗೆ ಇದು ಟೈಮ್ ವೇಸ್ಟ್ ಮಾಡಿಸಿದ್ರೆ, ಈ ತರದ ನಿಮ್ಗೆ ತೊಂದರೆಗಳನ್ನ ಕೊಟ್ರೆ ನಮಗೆ ಕಾಲ್ ಮಾಡಿ, ನಾವು ಬರ್ತೀವಿ. ಅರ್ಥ ಆಯ್ತಲ್ಲ?